ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜಗದೊಡೆಯ ಶ್ರೀಕೃಷ್ಣನ 125 ವರ್ಷಗಳ ಜೀವಿತಾವಧಿಯ ಪ್ರಮುಖ ಘಟ್ಟಗಳನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಅಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿ ಪ್ರವಾಹದಂತೆ ಮಳೆ ಸುರಿತಾ ಇತ್ತು. ಘೋರ ಚಂಡಮಾರುತ ಬೀಸ್ತಾ ಇತ್ತು. ರಾಕ್ಷಸ ಕಂಸ ಮಧುರೆಯ ಕಾರಾಗೃಹದಲ್ಲಿ ತನ್ನ ತಂಗಿ ದೇವಕಿ ಮತ್ತು ವಸುದೇವರನ್ನ ಬಂದಿಯಾಗಿಟ್ಟಿದ್ದ. ಯಾಕಂದ್ರೆ ದೇವಕಿಯ 8ನೇ ಪುತ್ರ ಅವನ ಸಂಹಾರ ಮಾಡ್ತಾನೆ ಅನ್ನೋ ಅಶರೀರವಾಣಿಯನ್ನ ಕಂಸ ಕೇಳಿದ್ದ. ಆ ದಿನ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಸ್ವಯಂ ಮಹಾವಿಷ್ಣುವೇ ಕೃಷ್ಣನ ರೂಪದಲ್ಲಿ ಅವತಾರ ಪಡಿತಾರೆ. ಮಗುವಿನ ಮುಖದಲ್ಲಿ ಮನಮೋಹಕ ನಗು, ಅದ್ಭುತ ತೇಜಸ್ಸು. ಚಮತ್ಕಾರವೆಂಬಂತೆ ಕಾವಲಿದ್ದ ಸೈನಿಕರೆಲ್ಲ ಗಾಢ ನಿದ್ದೆಗೆ ಜಾರ್ತಾರೆ. ಜೈಲಿನ ದ್ವಾರ ತೆಗೆಯುತ್ತೆ. ವಸುದೇವ ಬಾಲಕೃಷ್ಣನನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಯಮುನಾ ನದಿ ದಾಟೋದಕ್ಕೆ ಶುರು ಮಾಡ್ತಾರೆ. ತೀವ್ರ ಗಾಳಿ ಮಳೆಯಿಂದ ಕೃಷ್ಣನನ್ನ ರಕ್ಷಿಸೋದಕ್ಕೆ ಆದಿಶೇಷನೇ ಕೊಡೆಯಾಗಿ ಹಿಂದೆ ನಡಿತಾನೆ. ಪ್ರವಾಹದಂತೆ ಹರಿತಾ ಇದ್ದ ಯಮುನೆ ಶಾಂತಳಾಗಿ ದಾರಿ ಬಿಟ್ಟು ಕೃಷ್ಣನ ಪಾದ ತೊಳಿತಾಳೆ. ವಸುದೇವ ಮತ್ತು ಆದಿಶೇಷ ಕೃಷ್ಣನನ್ನ ಗೋಕುಲದ ಯಶೋದೆ ಹಾಗೂ ನಂದರ ಮನೆಗೆ ತಲುಪಿಸ್ತಾರೆ. ಹೀಗೆ ಗೋಕುಲದಲ್ಲಿ ಕೃಷ್ಣ ಎಲ್ಲರಿಂದಲೂ ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ, ಗೋಪಾಲ ಕೃಷ್ಣ, ಬಾಲಕೃಷ್ಣ ಅಂತೆಲ್ಲ ಕರೆಸಿಕೊಂಡು ತನ್ನ ಲೀಲೆಗಳನ್ನ ಶುರು ಮಾಡ್ತಾನೆ. ಹೀಗೆ ಕೃಷ್ಣ ಗೋಕುಲ ಮತ್ತು ವೃಂದಾವನದಲ್ಲಿ ಬಾಲ್ಯವನ್ನ ಕಳೀತಾ ತನ್ನ ಲೀಲೆಗಳನ್ನ, ಸಾಹಸವನ್ನ, ಚಮತ್ಕಾರಗಳನ್ನ ಅಲ್ಲಿಯ ಜನರಿಗೆ ತೋರಿಸ್ತಾ ತಾಯಿ ಯಶೋದೆಗೆ ಬಾಯಿ ತೆರೆದು ಬ್ರಹ್ಮಾಂಡವನ್ನೇ ತೋರಿಸ್ತಾನೆ. ಅಲ್ಲಿ 7 ವರ್ಷ ಹುಡುಗನಿದ್ದಾಗ್ಲೇ ಕಾಳಿಂಗ ಮರ್ದನವನ್ನ ಮಾಡ್ತಾನೆ. ಹಾಗೆ ತನ್ನ ಜನರ ರಕ್ಷಣೆಗಾಗಿ ಗೋವರ್ಧನಗಿರಿಯನ್ನೇ ಎತ್ತುತ್ತಾನೆ. ಹೀಗೆ ತನಗೆ 12 ವರ್ಷಗಳಾದಾಗ ತಾನು ಹುಟ್ಟಿದ ಸ್ಥಳ ಮಥುರಾಕ್ಕೆ ಮತ್ತೆ ಹೋಗ್ತಾನೆ. ಅಲ್ಲಿ ತನ್ನ ಮಾವ ದುಷ್ಟ ಕಂಸನನ್ನ ಸಂಹಾರ ಮಾಡಿ ಮಥುರಾದ ಪ್ರಜೆಗಳಿಗೆ ಕಂಸನ ಅತ್ಯಾಚಾರದಿಂದ ಮುಕ್ತಿ ಕೊಡ್ತಾನೆ. ಹಾಗೆ ತನ್ನ ತಂದೆ ತಾಯಿಗಳಾದ ದೇವಕಿ ಮತ್ತು ವಸುದೇವರನ್ನ ಕಾರಾಗೃಹದಿಂದ ಬಿಡಿಸ್ತಾನೆ. ಹೀಗೆ ಸ್ವಲ್ಪ ಸಮಯ ಅಲ್ಲಿರ್ತಾನೆ. ನಂತರ ಮಧುರೆಯನ್ನ ಬಿಟ್ಟು ತನ್ನ ಅಣ್ಣ ಬಲರಾಮನ ಜೊತೆ ಗುಜರಾತಿನ ದ್ವಾರಕಾದಲ್ಲಿ ಒಂದು ಹೊಸ ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ನಂತರ ಕೃಷ್ಣ ಬಲರಾಮರಿಬ್ಬರು ಕೂಡ ಉಜ್ಜಯಿನಿಯ ಮಹರ್ಷಿ ಸಂತ ಸಾಂದೀಪನಿಯವರ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಪಡಿತಾರೆ. ಹಾಗೆ ಧರ್ಮ ರಕ್ಷಣೆಗಾಗಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದು ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಜ್ಞಾನವನ್ನ ಹೇಳ್ತಾನೆ. ಅಂತ್ಯದಲ್ಲಿ ಜರ ಅನ್ನೋ ಹೆಸರಿನ ಒಬ್ಬ ಬೇಡ ಕೃಷ್ಣನನ್ನ ಜಿಂಕೆ ಅಂತ ಅನ್ಕೊಂಡು ಕೃಷ್ಣನ ಪಾದಗಳಿಗೆ ಬಾಣವನ್ನ ಹೊಡಿತಾನೆ. ಹೀಗೆ ತನ್ನ 125ನೇ ವಯಸ್ಸಿನಲ್ಲಿ ಗುಜರಾತಿನ ಬಾಲ್ಕಾದಲ್ಲಿ ಭೂಮಿಯನ್ನ ತ್ಯಜಿಸ್ತಾನೆ ಶ್ರೀಕೃಷ್ಣ. ವಸುದೇವ ಸುತಂ ದೇವಂ ಕಂಸ ಚಾರೂಣ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮತ್ತೆ ಸಿಗೋಣ. ನಮಸ್ಕಾರ.